ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಪೋಷಕಾಂಶಗಳ ಆಗರವಾಗಿರುವಂತಹ ಬಸಳೆ ಸೊಪ್ಪನ್ನು ನಾವು ಮನೆಯಲ್ಲಿ ಹೇಗೆ ಸುಲಭವಾಗಿ ಬೆಳೆಸಿದ್ದೇವೆ, ಹಾಗೆ ಅದರಿಂದ ಆಗುವಂತಹ ಮನೆಮದ್ದೆಂತ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಳ್ಳಿಯ ರೀತಿಯಲ್ಲಿ ಇರುವಂತಹ ಈ ಬಸಳೆ ಸೊಪ್ಪು ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆಯುವಂಥದ್ದು. ಬಸಳೆ ಸೊಪ್ಪಿನ ಸಾರು, ಚಟ್ನಿ, ತಂಬುಳಿ ಹಾಗೆ ಬೋಂಡವನ್ನು ಮಾಡೋದನ್ನು ನೀವು ನೋಡಿರ್ಬೋದು. ಬಸಳೆ ಸೊಪ್ಪು ತಂಪು ಗುಣವನ್ನು ಹೊಂದಿರುವಂತಹ ಒಂದು ಸೊಪ್ಪು ತರಕಾರಿ. ಬಾಯಲ್ಲಿ ಹುಣ್ಣಾಗೋದನ್ನು ನಾವು ನೋಡಿರ್ಬೋದು, ಅಂದರೆ ಅಲ್ಸರ್ ಅಂತ ಕರಿತೇವೆ. ಇದಕ್ಕೆ ಬಸಳೆ ಸೊಪ್ಪಿನ ಸೊಪ್ಪನ್ನು ಜಗ್ದು ನುಂಗೋದ್ರಿಂದ ಈ ಬಾಯಿಯ ಹುಣ್ಣನ್ನು ಅತಿ ವೇಗವಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ, ಇದು ನಮ್ಮ ಮನೆಯಲ್ಲೇ ಬೆಳೆಸಿದಂತಹ ಬಸಳೆ ಸೊಪ್ಪು. ಇದೀಗ ನಮಗೆ ಸಾಂಬಾರು ಮಾಡಲಿಕ್ಕೆ, ಕೊಯ್ಯಲಿಕ್ಕೆ ಇದು ರೆಡಿಯಾಗಿದೆ. ಎಷ್ಟು ಚೆಂದ ಬೆಳೆದಿದೆ ಅಂತ ಹೇಳಿ ನೀವೇ ನೋಡ್ಬೋದು. ಎಲೆಗಳು ಕೂಡ ಅಷ್ಟೇ ದಪ್ಪ ಉಂಟು, ಅದರ ದಂಟು ಕೂಡ ಅಷ್ಟೇ ದಪ್ಪ ಉಂಟು. ಇದರ ಎಲೆ ಇರ್ಬೋದು, ದಂಟನ್ನು ನಾವು ಪದಾರ್ಥಕ್ಕೆ ಯೂಸ್ ಮಾಡುವಂಥದ್ದು. ಇದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೆಲಸ ಇರ್ತದೆ. ಅಂದರೆ ಒಂದು ಸ್ವಲ್ಪ ಅದನ್ನು ಗುಂಡಿ ಮಾಡಬೇಕಂದ್ರೆ ಮಣ್ಣಿನಲ್ಲಿ ಸ್ವಲ್ಪ ಗುಂಡಿ ಮಾಡಿ ಬಸಳೆಯನ್ನು ನೆಟ್ಟು ಆಮೇಲೆ ಅದಕ್ಕೆ ಚಪ್ಪರದ ಹಾಗೆ ಹಾಕಿ, ಅಂದರೆ ಕೋಲನ್ನೆಲ್ಲ ಹಾಕಿ ಇಟ್ಟು ಚಪ್ಪರದ ಹಾಗೆ ಮಾಡಿ ಮತ್ತೆ ಈ ಬಸಳೆಯನ್ನು ಅದರಲ್ಲಿ ಬಿಡುವಂಥದ್ದು. ಬಸಳೆಯನ್ನು ಹೇಗೆ ನೆಡಬೇಕು ಅಂತ ಹೇಳಿ ಒಂದು ವಿಡಿಯೋವನ್ನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೇನೆ. ಅದರ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೇನೆ. ಯಾವ ರೀತಿಯಾಗಿ ನೆಡಬೇಕು, ಹಾಗೆ ಅದಕ್ಕೆ ಬಿಸಿಲು ತಾಗದ ಹಾಗೆ ಯಾವ ರೀತಿಯಾಗಿ ಸೋಗೆಯನ್ನು ನಾವು ಇಡ್ತೇವೆ ಅಂತ ಹೇಳಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಬಸಳೆಯನ್ನು ಒಮ್ಮೆ ನೆಟ್ಟಾದಮೇಲೆ ಅದಕ್ಕೆ ನೀರನ್ನು ಹಾಕ್ತಾ ಇರಬೇಕಾಗ್ತದೆ. ಅಂದರೆ ಓವರ್ ವಾಟರಿಂಗ್ ಆಗಬಾರ್ದು. ಓವರ್ ವಾಟರಿಂಗ್ ಆದರೆ ಅದರ ಬುಡ ಕೊಳ್ತು ಹೋಗ್ಬೋದು. ಹಾಗಾಗಿ ನೀರನ್ನು ದಿನ ಹಾಕ್ತಾ ಇರಬೇಕಾಗ್ತದೆ, ಇಲ್ಲಾಂದರೆ ಬಾಡಿ ಹೋಗ್ತದೆ. ಇದು ಹೆಚ್ಚಾಗಿ ಬೇಸಿಗೆಗಾಲದಲ್ಲಿ. ಮಳೆಗಾಲದಲ್ಲಿ ಪರವಾಗಿಲ್ಲ, ಮಳೆಯ ನೀರು ಬೀಳ್ತಾ ಇರ್ತದೆ. ನಾನೀಗ ಇವತ್ತು ಮಾಡಿದಂತಹ ವಿಡಿಯೋ ಮಳೆಯ ನೀರು ಬಿದ್ದು ಎಷ್ಟು ಚೆಂದ ಕಾಣ್ತದೆ ಅಲ್ಲ, ಹಸಿರು ಹಸಿರು ಬಸಳೆಯ ಸೊಪ್ಪು. ಇದಕ್ಕೆ ನಾವು ಹಾಕೋದಂತ ಹೇಳಿದರೆ ಗೊಬ್ಬರ ಉಂಟಲ್ಲ, ಅದನ್ನು ಹಾಕ್ತೇವೆ. ಹುಡಿ ಗೊಬ್ಬರವನ್ನು ಹಾಕುವಂಥದ್ದು. ಹಾಗೆಯೇ ಸೆಗಣಿಯನ್ನು ನೀರಾಗಿ ಮಾಡಿ ಇದಕ್ಕೆ ಹಾಕುವಂಥದ್ದು. ಈಗ ಸೆಗಣಿಯ ನೀರು ಅವೈಲೇಬಲ್ ಇಲ್ಲ ಅಂತ ಹೇಳಿದರೆ ಮಾರ್ಕೆಟಲ್ಲೆಲ್ಲ ಎಳ್ಳಿನ ಹಿಂಡಿ ಸಿಗ್ತದೆ. ಅದನ್ನು ನೀರಲ್ಲಿ ಹಾಕಿ 1 ವಾರದ ತನಕ ಹಾಗೆ ನೆನೆಸ್ಲಿಕ್ಕೆ ಇಡಬೇಕು. ಆಮೇಲೆ ಅದನ್ನು ಈ ಬಸಳೆಯ ಬುಡಕ್ಕೆ ಹಾಕಿದರೆ ಗಿಡ ಚೆನ್ನಾಗಿ, ಅಂದರೆ ಈ ಬಸಳೆಯ ಸೊಪ್ಪು ಉಂಟಲ್ಲ ಚೆನ್ನಾಗಿ ಬೆಳೀತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಅದನ್ನು ಸಹ ನಾವು ಹಾಕ್ತೇವೆ. ಹಾಗಾಗಿ ಇಷ್ಟು ಬಸಳೆಯ ದಂಟು ಅಷ್ಟು ದಪ್ಪ, ಹಾಗೆ ಎಲೆಗಳು ಅಷ್ಟು ಚೆಂದ ಬಂದಂಥದ್ದು. ರಕ್ತಹೀನತೆಯ ಸಮಸ್ಯೆಯನ್ನು ನೀವು ನೋಡಿರ್ಬೋದು, ಅಂದರೆ ಅನಿಮಿಯಾ ಅಂತ ಕರಿತೇವೆ. ಆ ಸಮಸ್ಯೆಗೂ ಕೂಡ ಇದರ ಸೇವನೆ ಮಾಡೋದ್ರಿಂದ ನಾವು ಅತಿ ವೇಗವಾಗಿ ಪರಿಹಾರವನ್ನು ಕಾಣ್ಬೋದು. ಹಾಗೆಯೇ ಬಸಳೆಯಲ್ಲಿ ನಾರಿನ ಅಂಶ ಕೂಡ ಹೇರಳವಾಗಿ ಉಂಟು. ಇಷ್ಟೇ ಅಲ್ಲದೆ ಕಬ್ಬಿನ ಅಂಶ ಇರ್ಬೋದು, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ವಿಟಮಿನ್ಸ್ಗಳು ಹೇರಳವಾಗಿ ಉಂಟು. ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಈ ಬಸಳೆ ಸೊಪ್ಪು ಹೊಂದಿದೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಈ ಬಸಳೆ ಸೊಪ್ಪಲ್ಲಿ ಇರೋದ್ರಿಂದ ಚರ್ಮ ಸುಕ್ಕುಗಟ್ಟುವಂತಹ ಸಮಸ್ಯೆಯನ್ನು ಇದು ದೂರ ಮಾಡ್ತದೆ. ಹಾಗಾಗಿ ವಯಸ್ಸಾಗುವುದನ್ನು ನಿಧಾನ ಮಾಡ್ತದೆ ಅಂತಲೇ ಹೇಳ್ಬೋದು. ಕಣ್ಣಿನ ಸಮಸ್ಯೆ ಇರೋರಿಗೆ ಕೂಡ ಇದು ತುಂಬ ಒಳ್ಳೆಯದು. ಇದನ್ನು ಚಿಕ್ಕ ಮಕ್ಕಳು ಇರ್ಬೋದು, ಹಸಿ ಎಲೆಯನ್ನು ಕೊಡುವಂಥದ್ದು. ಲೋಳೆಯಾಗಿರ್ತದೆ, ತಿನ್ನಲಿಕ್ಕೆ ಕಷ್ಟ, ಆದರೂ ಕೂಡ ಸೇವಿಸೋದ್ರಿಂದ ಕಣ್ಣಿನ ಸಮಸ್ಯೆಯನ್ನು ದೂರ ಮಾಡ್ಬೋದು ಅಂತ ಹೇಳ್ತಾರೆ. ಇದಿಷ್ಟು ಬಸಳೆ ಸೊಪ್ಪಿಂದ ಆಗುವಂತಹ ಮನೆಮದ್ದು, ಅಂದರೆ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯೆಲ್ಲ ಲಾಭವನ್ನು ಮಾಡಿಕೊಡ್ತದೆ ಅಂತ ಹೇಳಿದೆ. ಬಸಳೆಯನ್ನು ನೆಡುವಾಗ ಸಹ ಅದಕ್ಕೆ ಕ್ರಮ ಉಂಟು. ಅಂದರೆ ಬಸಳೆಯ ದಂಟಲ್ಲಿ ಈಗ ಎಲೆಗಳಿದ್ದರೆ ಅದನ್ನು ಕಿತ್ತು ಅದರ ತುದಿಯ ಎಲೆಯನ್ನು ಮಾತ್ರ ಇಟ್ಟು ಬಲಿತ ದಂಟನ್ನು ನಾವು ಬಳಸುವಂಥದ್ದು ನೆಡಲಿಕ್ಕೆ. ಹಾಗಾಗಿ ಆ ದಂಟಿನ ತುದಿಯನ್ನು ಸ್ವಲ್ಪ ಜಜ್ಜಿ ಮತ್ತೆ ನೆಡುವಂಥದ್ದು. ಯಾಕಂತ ಹೇಳಿದರೆ ಅಲ್ಲಿಂದ ಬೇರು ಬರಬೇಕು, ಅದಕ್ಕೋಸ್ಕರ ನಾವು ಆ ಥರ ಮಾಡುವಂಥದ್ದು. ಈಗ ಎಲೆಗಳನ್ನು ಇಟ್ಟರೆ ಗಿಡ ಬೇಗ ಮುದುಡಿ ಹೋಗ್ತದೆ. ಹಾಗಾಗಿ ಎಲೆಗಳನ್ನು ತೆಗೆದು ಮತ್ತೆ ನಾವು ನೆಡುವಂಥದ್ದು. ಬಸಳೆ ಸೊಪ್ಪು ದೊಡ್ಡ ಆಯಿತು, ಹಾಗೆ ಚಪ್ಪರ ಫುಲ್ ಆಯಿತು ಅಂತ ಹೇಳಿದರೆ ನಾವು ಮತ್ತೆ ಆ ಬಸಳೆಯನ್ನು ಕಟ್ ಮಾಡ್ತಾ ಇರಬೇಕಾಗ್ತದೆ. ಯಾಕಂತ ಹೇಳಿದರೆ ಉದ್ದ ಹೋದಾಗೆ ಗಿಡ ಮತ್ತೆ ಹಾಳಾಗಲಿಕ್ಕೆ ಶುರುವಾಗ್ತದೆ. ಹಳದಿ ಆಗ್ಬೋದು ಅಥವಾ ಚುಕ್ಕಿ ರೋಗ ಅಂಥದ್ದೆಲ್ಲ ಬರಲಿಕ್ಕೆ ಶುರುವಾಗ್ಬೋದು. ಹಾಗಾಗಿ ಉದ್ದ ಹೋದ ಹಾಗೆ ಅದನ್ನು ಕಟ್ ಮಾಡಬೇಕು. ಹಾಗಾಗಿ ನಾವು ಈಗ ಉದ್ದ ಬಂದಿದ್ದೆಲ್ಲ ಅದಕ್ಕೋಸ್ಕರ ನಾವು ಕಟ್ ಮಾಡಿ ಸಾಂಬಾರಿಗೆ ಬಳಸುವಂಥದ್ದು. ನಮ್ಮ ಮನೆಯಲ್ಲಿಯೇ ಬೆಳೆಸಿದಂತಹ ಬಸಳೆ ಸೊಪ್ಪು ವಾರಕ್ಕೆ 2 ಸಲ ಕೂಡ ನಮಗೆ ಸಾಂಬಾರು ಮಾಡುವಷ್ಟು ಇದರಲ್ಲಿ ಬಸಳೆ ಸೊಪ್ಪು ಉಂಟು. ನಮಗೆ ಮನೆಯಲ್ಲೇ ಬೆಳೆಸಿದಂತಹ ಬಸಳೆ ಸೊಪ್ಪು ಯಾವುದೇ ಫರ್ಟಿಲೈಸರ್ ಇಲ್ಲ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅಂದರೆ ತುಂಬ ಸ್ಪೇಸ್ ಇಲ್ಲ, ಜಾಗ ಇಲ್ಲ ನೆಡಲಿಕ್ಕೆ ಅಂತ ಹೇಳಿದರೆ ಅಂಥವರು ಟೆರೆಸ್ ಗಾರ್ಡನ್ ಮಾಡಿಕೊಂಡು ನಾವು ಪಾಟಲ್ಲಿ ನೆಟ್ಟು ಬೆಳೆಸೋದನ್ನು ನೋಡಿರ್ಬೋದು.
ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿಂದ ಆಗುವಂತಹ ಮನೆಮದ್ದಂತ ಹಾಗೆಯೇ ಅದನ್ನು ಯಾವ ರೀತಿ ನಾವು ಬೆಳೆಸಬೇಕು ಅಂತ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.